ನೋಡಿ ಪುರಂದರದಾಸರು ಹೇಳಿರೋದು, ತನ್ನಿಂದ ಉಪಕಾರ ತಣುಕಾದರೂ ಇಲ್ಲ, ಬಿನ್ನಡದ ಮಾತಿಗೆ ಕೊನೆ ಇಲ್ಲವಯ್ಯ. ನಾನಿವಾಗ ಯಾರಿಗಾರು ಹೋಗ್ಬಿಟ್ಟು ಬನ್ನಿ ನನ್ನ ಜೊತೆ ಕೆರೆ ಇದು ಮಾಡೋಕ್ಕೆ, ಅಯ್ಯೋ ರೇವತಿ ನಾವು ಬಂದು ಸೇರ್ಕೋತೀವಿ ಅಂತ. ಆಮೇಲೆ ನಾನು ಹೇಳ್ತೀನಿ ಒಂದು 500 ರೂಪಾಯಿ ಕೊಡಿ ನನಗೆ ಕೆರೆ ಡೆವಲಪ್ ಮಾಡೋಕ್ಕೆ ಅಂತ. ಆಮೇಲೆ ಕಾಣ ಸಿಗಲ್ಲ, ಫೋನ್ ಮಾಡಿದ್ರೆ ಎತ್ತೋದು ಇಲ್ಲ. ಎಲ್ಲಾ ದಾನಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ. ಏನೇನು ದಾನವ ಮಾಡಲಿ ಹರಿ, ಜ್ಞಾನಕ್ಕೆ ಸಮನಾದ ದಾನಗಳುಂಟೆ. ಆಮೇಲೆ ಕಂಡು ಸಹಿಸದವನ ಹೆಸರ ಮಗನಿಗಿಡಬೇಕಂತೆ. ಯಾರೋ ರಾಮ ಏನೋ ಮೋಸ ಮಾಡಿರ್ತಾನೆ. ಓಕೆ, ರಾಮ ಬರೋರು ಅವಾಗ ಶತ್ರು ಶಾಶ್ವತ ನಿಂತಿರ್ತಾನೆ. ಬಡವನಾದರೂ ಚಿಂತೆ, ಬಲ್ಲಿದನಾಗಿ ಚಿಂತೆ, ಹಿಡಿ ಹೊನ್ನು ಕೈಯೊಳು ಇದ್ದರೂ ಚಿಂತೆ. ಇವತ್ತು ನಾವು ಸೋಮನಹಳ್ಳಿ ಪಂಚಾಯಿತಿ ಜ್ಞಾನಶಕ್ತಿ ಕೆರೆನಲ್ಲಿದ್ದೀವಿ. ಈ ಕೆರೆ ಡೆವಲಪ್ ಮಾಡಿ ಇವಾಗ ಅರ್ಧ ನೀರು ಬಂದ್ಬಿಟ್ಟಿದೆ. ಅದೊಂದು ಅದ್ಭುತ ಅಂತ ಅನ್ನಿಸ್ತಾ ಇದೆ ನಮ್ಗಂತೂ. ಜೊತೆಗೆ ಇವತ್ತು ಪರಿಸರ ದಿನಾಚರಣೆ ಪ್ರಯುಕ್ತ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಮಗೆ ತುಂಬ ಒಳ್ಳೊಳ್ಳೆ ಮರಗಳನ್ನು ತಂದಿದ್ದಾರೆ ಇಲ್ಲಿ ಹಾಕೋಕ್ಕೆ ಅಂತ. ಅವರೇ ಇದನ್ನು ಮುಂದೇನು ಮೇಂಟೈನು ಮಾಡ್ತಾರೆ ಇದನ್ನು. ಇದು ನಮ್ಮದು ಇದರಲ್ಲಿ ಅಷ್ಟಲಕ್ಷ್ಮಿಗಳು ವಾಸಸ್ಥಾನ ಅಂತ ಹೇಳ್ತಾರೆ ಇದನ್ನು. ಇದಕ್ಕೆ ಔದುಂಬರ, ಇದು ಹತ್ತಿ ಹಣ್ಣುಗಳಿದೆಯಲ್ಲ, ಹಕ್ಕಿಗಳಿಗೆ ಬಹಳ ಪ್ರೀತಿ ಪಾತ್ರವಾಗಿರುತ್ತೆ. ಆಮೇಲೆ ಮೋರ್ ದನ್ ದಟ್ ಇದು ನಮ್ಮ ದೇಶದ ಒಂದು ಆಲದ ಮರ, ಹಳ್ಳಿ ಮರ ಇರುತ್ತಲ್ಲ, ಔದುಂಬರ ಮರನೂ ಬಹಳ ಪ್ರೆಷಿಯಸ್ ಪ್ಲಾಂಟ್. ಇದು ದೇಶದ ನೇಟಿವ್ ಸ್ಪೀಶೀಸು. ಅಂದರೆ ಈ ಥರದ ಮರಗಳನ್ನು ಹಾಕಿ ಪರಿಸರನ ಬ್ಯಾಕ್ ಟು ನಾವು ಕಳೆದು ಹೋಗ್ತಿರೋ ಪರಿಸರಕ್ಕೆ ತಿರ್ಗಾ ನಾವು ಜೀವ ಕೊಡಬೇಕಂತ ಹೇಳಿದ್ರೆ, ಏನಾದ್ರು ಮಾಡಬೇಕಂತ ಹೇಳಿದ್ರೆ ಈ ಥರ ಮರಗಳನ್ನು ಹಾಕ್ಬಿಟ್ಟು ಬೆಳೆಸ್ಬೇಕು. ಆಮೇಲೆ ಏನಂದರೆ ಇದನ್ನು ಬರೀ ಹಾಕೋದಲ್ಲ, ಇವತ್ತಿನ ದಿನ ನಾವು ಹಾಕ್ತಾ ಇದ್ದೀವಿ, ಇದು ನಾವು ಇನ್ನೊಂದು ವರ್ಷ ಬಿಟ್ಟು ಬಂದಾಗ ಇದಿಷ್ಟು ಹತ್ರ ಹೋಗಿರಬೇಕು. ಆಮೇಲೆ ಇದ್ರ ಕಾಂಡ ಇಷ್ಟಪ್ಪ ಆಗಿರಬೇಕು. ಸೊ ಇದು ಬೇಗ ಫಾಸ್ಟಾಗಿ ಬೆಳೆಯುತ್ತೆ. ಸರ್, ನಿಮ್ಮ ಹೆಸರು ಪರಿಚಯ ಹೇಳಿ. ಗೋವಿಂದರಾಜ್ ಉಪವಲಯ ಅರಣ್ಯಾಧಿಕಾರಿ, ನಮ್ಮ ಸಾಮಾಜಿಕ ಅರಣ್ಯ ವಲಯ ಕಗ್ಲಿಪುರ. ಎಷ್ಟು ಗಿಡ ತಂದಿದ್ದೀರಿ ಇವತ್ತು? ಇಲ್ಲಿ ಒಂದು 50 ಇನಾಗ್ರೇಷನ್ಗೆ ಒಂದು 50 ಗಿಡಗಳು ತಂದಿದ್ದೀವಿ. ಒಟ್ಟು ಇಲ್ಲಿ ಕೆರೆಗೆ ಒಂದು 600 ಗಿಡಗಳನ್ನ ಹಾಕ್ತಾ ಇದ್ದೀವಿ. ಈ ಕೆರೆಗೆ 600 ಮೇಡಮ್? ಇದಾಗಿದೆ, ಪಿಟ್ಸ್ ಆಗಿದೆ, ಪಿಟ್ಸ್ಗಳೆಲ್ಲ ಆಗಿದೆ. ಓಕೆ. ಆಮೇಲೆ ಈಗ ಮೇಡಮ್ ನೇತೃತ್ವದಲ್ಲಿ ಇಲ್ಲಿ ಗಿಡ ಹಾಕ್ತಿದ್ದಾರೆ ಸರಿ, ಆದರೆ ಇವುಗಳಿಗೆ ನೀರು ಹಾಕಿ ಮೇಂಟೈನ್ ಮಾಡಬೇಕಲ್ಲ? ಎಲ್ಲ ನಮ್ಮದೇನೆ. ಅದು ಒಂದು 3 ಇಯರ್ಸ್ ಅದನ್ನು ರಕ್ಷಣೆ ಮಾಡಿ ಅದಕ್ಕೆ ಮೇಂಟೆನೆನ್ಸು, ಬೇಸಿಗೆ ಕಾಲದಲ್ಲಿ ನೀರು ಇದನ್ನೆಲ್ಲ ಹಾಕಿ ಅದನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮ ಅರಣ್ಯ ಇಲಾಖೆದಾಗಿದೆ. ದನ ತಿಂದ್ಬಿಟ್ರೆ ಇಲ್ಲ, ಅದಕ್ಕೆ ಕಾವಲುಗಾರ ಇರ್ತಾರೆ, ಅದನ್ನು ಅವಾಯ್ಡ್ ಮಾಡ್ಕೊಂಡು ರಕ್ಷಣೆ ಕೊಡ್ತಾರೆ. ಅದಕ್ಕೆ ಇದೇನು ಕಟ್ಟಲ್ವಾ? ಅದು ಮುಳ್ಳೆಲ್ಲ ಇರ್ತಾರೆ. ಗೋವಿಂದರಾಜ್ ಅವರೇ, ಒಂದು ನಮ್ಮ ದೇಶದ ದುಸ್ಥಿತಿ ಏನಂದರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಪ್ರತಿ ವರ್ಷ ಮರಗಳನ್ನು ಹಾಕ್ತಾರೆ, ಮುಂದಿನ ವರ್ಷಕ್ಕೆ ಮರ ಕಾಣಲ್ಲ. ಅದು ಇಲ್ಲ ಮೇಡಮ್, ನಮ್ಮ ಈ ಒಂದು ಕಗ್ಲಿಪುರ ವ್ಯಾಪ್ತಿನಲ್ಲಿ ಸುಮಾರು ಪ್ಲಾಂಟೇಷನ್ಗಳು ಮಾಡಿದ್ವಿ, ಎಲ್ಲ ನೆಡತೋಪುಗಳಾಗಿದ್ದಾವೆ. ಹಾಗೆಯೇ ಮೇಂಟೆನೆನ್ಸ್ ಮಾಡಿ ರಕ್ಷಣೆ ಮಾಡಿ ಅರಣ್ಯ ಥರ ಎಲ್ಲನೂ ಕವರ್ ಆಗಿದೆ ಮೇಡಮ್. ಪರಿಸರ ರೆಗ್ಯುಲರ್ ಫಾರೆಸ್ಟೇ ಬೇರೆ, ನಾವು ಇವ್ರು ಸಾಮಾಜಿಕ ಸೋಷಿಯಲ್ ಫಾರೆಸ್ಟ್. ಇವ್ರದ್ದು ಈ ಗಿಡಗಳನ್ನ ನರ್ಸರಿ ಸಹ ಇವ್ರದೇ. ಇವ್ರು ಇದರಲ್ಲೇ ಬೆಳೆಸಿ ಒಳ್ಳೆ ಇದಕ್ಕೆ ಅದೆಲ್ಲ ಕಸಿ ಮಾಡಿರೋ ಗಿಡಗಳನ್ನ, ಹಂಗೇನು ಕಸಿನೇ ಮಾಡಿರೋ ಗಿಡಗಳನ್ನ ಕೆರೆ ಸುತ್ತ ಹಾಕ್ತೀನಿ ಅಂತ ಹೇಳಿದಾರೆ. ಅದ್ ನಿಮ್ಮ ಹೆಸರು ಉಳಿಬೇಕು, ನಾವು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು. ಸ್ವಲ್ಪ ಅರಳಿ ಮರಗಳು ಬೇಕಿತ್ತು, ಯಾಕೆಂದ್ರೆ ಅರಳಿ ಮರ ಅಲ್ಲ ನಂಗೆ ಎಲ್ಲ ಕಡೆ ಹಾಕೋಣ. ಅರಳಿ ಮರ ಒಂದಷ್ಟು ಜಾಸ್ತಿ. ಎಲ್ರಿಗೂ ವಿಶ್ವ ಪರಿಸರ ದಿನ ಶುಭಾಶಯಗಳು. ಬರೀ ಶುಭಾಶಯ ಕೋರಕ್ಕೆ ಮಾತ್ರ ನೀವು ಸೀಮಿತ ಆಗದೆ ಇರಲಿ. ಫೇಸ್ಬುಕ್, ವಾಟ್ಸ್ಆಪ್ ಶೇರ್ಗೆ ನಿಜಕ್ಕೂ ಒಬ್ಬ ಮನುಷ್ಯ ಒಂದಾದ್ರೂ ಮರ, ಒಂದು ಗಿಡ ಅಥವಾ ಒಂದು ಸಣ್ಣ ಗಿಡ ಹಾಕಕ್ಕೆ ಅವಕಾಶ ಇರುತ್ತಾರೆ, ಅದನ್ನಾದ್ರು ಮಾಡೋಣ ಅಂತ ಕೇಳ್ಕೊಂಡು ನೆಕ್ಸ್ಟ್ ಇಯರ್ ಬರ್ತೀನಿ. ಗೋವಿಂದರಾಜ್ ಅವರೇ, ಸೊ ಆಕ್ಚುಲಿ ಹತ್ತಿ ಮರದಿಂದ ಏನಂದ್ರೆ, ಒಂದು ಹತ್ತಿ ಮರ ಇರೋದ್ರಿಂದ ಸುತ್ತಮುತ್ತ 10 ರಿಂದ 15 ಎಕರೆ ಜಾಗದವರೆಗೂ ಜಿಂಕ್ ಅನ್ನುವ ಒಂದು ಮಿನರಲ್ ಕಂಪ್ಲೀಟ್ ಸಾಯಿಲ್ ಸಿಗುತ್ತೆ. ಇದು ಆಕ್ಚುಲಿ ಇದು ಮೊದಲು ಹೂವು ಬಿಟ್ಟು ಹಣ್ಣು ಮಾಡಲ್ಲ, ಇದು ಮೊದಲು ಡೈರೆಕ್ಟ್ ಆಗಿ ಹಣ್ಣಾಗುತ್ತೆ ಅಮ್ಮ ಇದು. ಸೊ ಹಾಗಾಗಿ ಈ ಜಾತಿ ಹಣ್ಣನ್ನ ಅದು ಪಕ್ಷಿ ತಿಂದಿ ಅದ್ರ ಪಿಕ್ಕಿ ಹಾಕಿರೋದ್ರಿಂದ ಅದು ರೈನ್ ಫಾಲ್ ಆದಾಗ ಅದು ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಸುಮಾರು 10 ರಿಂದ 15 ಎಕರೆವರೆಗೂ ಜಿಂಕ್ ಸಿಗುತ್ತೆ. ಬೇರೆ ಗಿಡಗಳೆಲ್ಲ ಏನ್ ಮಾಡುತ್ತೆ ಅಂದ್ರೆ, ನಿಮ್ಗೆ ಮೊದಲು ಹೂವು ಬಿಡುತ್ತೆ, ಆಮೇಲೆ ಹೂವಿಂದ ಹಣ್ಣಾಗುತ್ತೆ, ಆಮೇಲೆ ಪಕ್ಷಿ ತಿನ್ನುತ್ತೆ. ಬಟ್ ಇದು ನಿಮ್ಗೆ ಹೂವು ಬಿಡದಲ್ಲೇ ಫಸ್ಟೇ ಕಾಯಿ ಬಿಡುವಂತ ಇದು ಒಂದು ವಿಶಿಷ್ಟವಾದ ಗಿಡ. ಇದು ಮೈಸೂರು ಹತ್ರ ಕನಕಗಿರಿ ಅಂತ ಒಂದು ಬೆಟ್ಟ ಇದೆ. ಆ ಕನಕಗಿರಿನಲ್ಲಿ ಈಗ 25 ವರ್ಷದ ಕೆಳಗಡೆ ಒಬ್ರು ಸ್ವಾಮಿಗಳು ಪೀಠಾರ್ಪಣ ಮಾಡ್ಕೊಂಡ್ರು. ಅವ್ರು ಮಾಡ್ಕೊಂಡ್ಮೇಲೆ ಆ ಕನಕಗಿರಿ ಬೆಟ್ಟ ಕಂಪ್ಲೀಟ್ ಕಲ್ಲಿನ ಬೆಟ್ಟ ಆಗಿತ್ತು. ಕಲ್ಲಿತ್ತು. ಅಲ್ಲಿ ಟೀ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿಬಿಟ್ಟು ಅವರು 3 ಜಾತಿ ಟೀನ, ಯಾವ್ಯಾವುದು ಅಂದರೆ ಇದು ತ್ರಿಫಲ ಅಂತ ಹೇಳ್ತಾರೆ, ಬೀಟಿಕ್ಕಿ, ಹರಟಿಕ್ಕಿ ಆ್ಯಂಡ್ ಆಮ್ಲ, 3ನ್ನ ಅವರು ಫುಲ್ಲು ಬೆಟ್ಟದಲ್ಲಿ ಹಾಕ್ಬಿಟ್ಟಿದ್ದಾರೆ.
ಅದೇನು ಹೇಳ್ತಾರೆ ಅಂತ ಹೇಳಿದ್ರೆ ಹಣ್ಣು ಬೀಳುತ್ತಲ್ಲ ಕೆಳಕ್ಕೆ ನೆಲದ ಮೇಲೆ ಬಿದ್ದು ಕೊಳೆತಾಗ ಆ ಅಂಶ ಕೆಳಗಡೆ ಅದೆಷ್ಟೋ ಅಡಿ ಆಳಕ್ಕೆ ಅದು ಅಂಶ ಹೋಗುತ್ತಂತೆ. ಹೋಗ್ಬಿಟ್ಟು ಸುತ್ತಮುತ್ತ ಎಲ್ಲೆಲ್ಲಿ ಪಲ್ಯೂಟೆಡ್ ವಾಟರ್ ಇದೆಯೋ ಅದನ್ನೆಲ್ಲ ಇದು ಪಲ್ಯೂಷನ್ನ ಕ್ಲೀನ್ ಮಾಡುತ್ತಂತೆ, ಅದು ಪೊಲ್ಯೂಷನ್ ಅಬ್ಸರ್ವ್ ಮಾಡ್ಕೊಳುತ್ತಂತೆ. ಅದಕ್ಕೆ ನೀವು ಅದೂ ಒಂದಷ್ಟು ಅಂದರೆ ಚೆನ್ನಾಗಿ ಬೀಟಿಕ್ಕಿ ಹರಟಿಕ್ಕಿ ಆ್ಯಂಡ್ ಟ್ರಿಪಲ್ ಅದೇ ಆಮ್ಲ ತಂದಿದ್ರೆ ಈಗ ಆಮ್ಲ ಅಂದರೆ ನೆಲ್ಲಿಕಾಯಿ, ನೆಲ್ಲಿ ಅಂದರೆ ಬೆಟ್ಟದ ನೆಲ್ಲಿನ ಮಾಮೂಲಿ ನಾವು ಬೆಟ್ಟದ ಬೆಟ್ಟದಲ್ಲಿ ಓಕೆ. ಸೊ ಆ ಥರದ್ದು ಆಗ್ಬೋದಾ? ಓಕೆ ಬನ್ನಿ ಶುರು ಮಾಡೋಣ. ಈಗ ನೀರು ಇದು ನಾಗಶೆಟ್ಟಿ ಅಂತಿದ್ರು, ನಾಗಶೆಟ್ಟಿ ಕೆರೆನಾ? ಅಲ್ಲಿ ನಾಗಶೆಟ್ಟಿ ಅಂತ ಬರೀತಾರೆ. ಪೂರ್ತಿ ಬಯಲಿದ್ದ ಕೆರೆನ ನೀಟ್ ಮಾಡಿಸಿದ್ರಿ. ಮಳೆ ಎರಡೇ ಮಳೆ ನೀರು ಬಂತು, ಆ ನೀರಲ್ಲಿ ಇವತ್ತು ಗಿಡನ ಬೆಳೆಸ್ತಾ ಇದ್ದೀವಿ. ಅದೇ ನೋಡಿ ಎಷ್ಟು ಅದ್ಭುತ. ಸ್ವಲ್ಪ ಮನುಷ್ಯ ಸ್ವಲ್ಪ ಯೋಚಿಸಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸ್ವಾರ್ಥ ಒಂಚೂರು ಕಮ್ಮಿ ಮಾಡಿಕೊಂಡ್ರೆ ಸ್ವಾರ್ಥ ಕಮ್ಮಿ ಮಾಡ್ಕೋಬೇಕು. ಇದು ಯಾಕೆ ಹೇಳಿ ದಾರ ಕಟ್ತಾ ಇದ್ದೀವಿ, ಕೋಲ್ ಕಟ್ತಾ ಇದ್ದೀವಿ? ತುಂಬ ಕಾರಣಗಳಿದೆ. ಒಂದೇನಂತ ಹೇಳಿದ್ರೆ ಇದು ಹಾಗೆ ಬಿಟ್ಬಿಟ್ರೆ ಗಾಳಿ ಇದು ಸೊಟ್ಟ ಬೆಳ್ಕೊಂಡು ಹೋಗ್ಬಿಡುತ್ತೆ. ಮರ ಸೊಟ್ಟ ಬೆಳ್ಕೊಂಡು ಹೋದಾಗ ಗಾಳಿ ಬಂದಾಗ ಒಂದು ಗಾಳಿಗೆ ಮರ ಬಿದ್ದೋಗುತ್ತೆ. ಅದು ಬಂದು ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಗಾಳಿ ಬಂದಾಗ ಹೀಗೆ 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 ಅಳ್ಳಾಡ್ತಾ ಇರುತ್ತೆ. ರೂಟ್ ಡೆವಲಪ್ಮೆಂಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ರೂಟ್ ಅಳ್ಳಾಡ್ತಾ ಇರುತ್ತೆ. ಸೊ ಮರ ಅಳ್ಳಾಡ್ತಾ ಇದ್ದರೆ ಅದೊಂಥರ ಗರ್ಭದಲ್ಲಿ ತಾಯಿಗೆ 9 ತಿಂಗಳು ಪ್ರೊಟೆಕ್ಷನ್ ಹೇಗೆ ಮಾಡಬೇಕು ಆ ಥರ ನಾವು ಇದ್ರದ್ದು ಬೇರನ್ನು ನಾವು ಕಾಪಾಡಬೇಕು. ಅದಕ್ಕೆ ಈ ಗರ್ಭಿಣಿಯರಿಗೆ ಹೇಳ್ತಾರಲ್ಲ, ಅಮ್ಮ ಪ್ರಯಾಣ ಮಾಡ್ಬಿಡಮ್ಮ ಇರು, ಆ ಥರ ಬೇರು ಹಂಗೆ ಅದು ಹೀಲ್ಸ್ ಹಾಕೊಂಡು ಓಡಾಡಬೇಡ, ಮಂತ್ರಾಲಯ ಇದೆ. ಮಂತ್ರಾಲಯ ಗುರುಗಳು ಸರ್ ಬನ್ನಿ 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 ಸರ್ ಜಯ ರಾಘವೇಂದ್ರ. ಅದು ಇಷ್ಟು ಚೆನ್ನಾಗಿ ಮರ ಬೆಳೆಸೋರಿಗೆ ಮನೆ ಇದು ವಿಶ್ವ ಪರಿಸರ ದಿವಸ ಹುಟ್ಟಿರೋ ಪ್ರಶಾಂತ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೋಡಿ ಬಹಳ ಸಂತೋಷ ಆಗೋದು ಯಾವಾಗ ಗೊತ್ತಾ, ನಿನ್ನೆ ರಾತ್ರಿ ಬಂದಿದ್ದೀವಿ ಇಲ್ಲಿ 6:30 7 ಗಂಟೆ ಸಂಜೆ. ನಿನ್ನೆ ಇಲ್ಲೇ ಇದ್ವಿ, ಈಗ ಮಧ್ಯಾಹ್ನ 1 ಗಂಟೆ. ಅಲ್ಲಿ ದೂರದಲ್ಲಿ ಕಾಣ್ತಿರೋ ನೀರಿತ್ತು ಕೆರೆಯಲ್ಲಿ, ಈ ನೀರು ಇರಲಿಲ್ಲ. ಈ ಐಲ್ಯಾಂಡ್ ಇಂದ ಈ ಕಡೆಗೆ ನಿನ್ನೆ ರಾತ್ರಿ ಮಳೆ ಬಂದ್ಬಿಟ್ಟಿದೆ ಯಾವುದೋ ಟೈಮಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಇನ್ನೊಂದು ಅರ್ಧ ನೀರು ಬಂದ್ಬಿಟ್ಟಿದೆ. ನಿಮ್ಗೆ ಏನು ಅನ್ಸುತ್ತೆ ನೀವು ಈ ಥರ ನೀರು ತುಂಬಿದಾಗ? ಏನು ಗೊತ್ತಾ, ಆ ಸಂತೋಷ ಹೇಳ್ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಅಕಸ್ಮಾತು ಈ ನೀರೆಲ್ಲ ಎಲ್ಲ ಹೋಗ್ತಾಯಿತ್ತು, ಅನ್ಯಾಯವಾಗಿ ಎಲ್ಲೋ ಕೊಚ್ಕೊಂಡು ಹೋಗಿ ಎಲ್ಲೋ ಚರಂಡಿ ಮೂರೇನೆಲ್ಲ ಹೋಗಿ ಎಲ್ಲೋ ಹೋಗಿ ಹೊಟ್ಟೋಗೋದು. ಇವಾಗ ನಾವು ಇದು ಹಿಡಿದು ಇಟ್ಟರೆ ತಲ್ಲಾಂತರಕ್ಕೆ ಇದು ನಮಗೆ ಇದು ಡೆವಲಪ್ಮೆಂಟ್ ಇದು ಹೋಗಲ್ಲ. ಮತ್ತೆ 2 ವರ್ಷ ಮಳೆನಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ಬಿಡುತ್ತೆ ನೀರು. ಮತ್ತು ಬರುವುದೇ ಹಿಂದಿನ ಸಂಭ್ರಮ ಅಂತ ಇಲ್ಲೊಬ್ಬರು ಕವಿ ಇದ್ದಾರೆ, ಇಲ್ಲಿ ಸೋಮನಹಳ್ಳಿನಲ್ಲಿ ಒಬ್ಬರು ಕವಿ ಇದ್ದಾರೆ. ಅವರು ಆ ಕವಿ ಒಂದಿನ ನಾನು ಸೋಮನಹಳ್ಳಿ ಕೆರೆ ಡೆವಲಪ್ ಮಾಡಿಸ್ತಿದ್ದಾಗ ಬಂದು ಕೂತ್ಕೊಂಡು ಹೇಳ್ತಾಯಿದ್ರು, ಬರುವುದೇ ಹಿಂದಿನ ಸಂಭ್ರಮ ಅಂತ ಒಂದು ಕವಿತೆ ಬರೆದಿದ್ದಾರೆ. ಅದಿದೆ ನನ್ನ ಹತ್ರ ಆ ಕವಿತೆ. ಅದನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಗೊತ್ತಾ. ನಾವು ಇದನ್ನು ನೋಡಿದ್ರೆ ಅನಿಸುತ್ತೆ ಹಿಂದಿನ ಸಂಭ್ರಮ ಬರುತ್ತೇನೋ ಮುಂದೆ. ಇದೇ ಥರ ನಾವು 150 ಕೆರೆ ಮಾಡಿಬಿಟ್ರೆ ಈ ಕಡೆ ಸೈಡಿಂದೆಲ್ಲ ಫಲವತ್ತು ಜಮೀನಾಗಿ ಹೋಗುತ್ತೆ. ಜಮೀನು ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಪರಿಸರಕ್ಕೆ, ಹಕ್ಕಿಗಳಿಗೆ. ನೀವೇ ನೋಡಿ ಸಂಜೆ ಹೊತ್ತಿಗೆ ಬೇಕಾದ್ರೆ ಬಂದು ನೋಡಿ, ಎಷ್ಟು ನಿನ್ನೆ ನೋಡಿದ್ವಲ್ಲ, ಸಂಜೆ ಹೊತ್ತಿಗೆ ರಾಸಿ ಹಕ್ಕಿಗಳು ಬಂದು ಕೂತ್ಕೊಳ್ಳುತ್ತೆ ಅಲ್ವಾ? ಗ್ರೇಟ್, ಸಂತೋಷ ಆಗುತ್ತೆ ನೋಡೋಕ್ಕೆ ಅಲ್ವಾ? ಅದು ನಿನ್ನೆ ಬಂದಿರೋ ಒಂದು ಯಾವುದೋ ಒಂದು ಅರ್ಧ ತಾಸಿನ ಒಂದು ಸಣ್ಣ ಮಳೆಗೆ, ಹೆವಿ ಮಳೆ, 1-2 ದೊಡ್ಡ ಮಳೆ ಬಂದರೆ ಈ ಕೆರೆ ಪೂರ್ತಿ ತುಂಬುತ್ತೆ, ತುಂಬಿಡುತ್ತೆ. ಬಾಗಿನ ಅರ್ಪಿಸೋ ದಿನ ಸದ್ಯದಲ್ಲೇ ಇದೆ. ಅಲ್ಲಿ ಮಾಡಿದ್ವಿ ಬಾಗಿನ ಸೋಮನಹಳ್ಳಿಲಿ. ಹೌದಾ? ಓಕೆ. ಫುಲ್ಲು ಬಂದುಬಿಟ್ಟಿತ್ತು, ಬಂದು ಕೋಡಿ ಹರಿಯಿತು. ಇದು ಕೋಡಿ ಹರಿದು ಆಮೇಲೆ ಇದು ಬರೀ ಇದೆ ಅಲ್ಲ, ಲಾಸ್ಟಲ್ಲಿ ಅದಕ್ಕೆ ಪೈಪೆಲ್ಲ ಹಾಕಿ ನಾವು ಕೋಡಿ ಹೋಗೋ ಥರ ಮಾಡಿದ್ದೀವಿ. ಇದಕ್ಕೆ ಇಲ್ಲಿ ಬರುತ್ತೆ ಮೇಡಮ್, ಇಲ್ಲಿ ಜಾಗ ಬಿಟ್ಟಿದೀವಲ್ಲ ಬರುತ್ತೆ, ಅಲ್ಲಿ ಹೋಗುತ್ತೆ ಅದು ಇದು ಇನ್ಫ್ಲೋ ಅದು ಔಟ್ಫ್ಲೋ. ಇವೆಲ್ಲ ಏನಕ್ಕೆ ನಾವು ಟಾರ್ಗೆಟ್ ಮಾಡ್ತಿರೋದು ಅಂದರೆ ನೆಕ್ಸ್ಟ್ ಬೇರೆ ಕೆರೆಗಳಿಗೂ ನೀರು ತುಂಬಿಕೊಳ್ಳಿ, ಲಿಂಕ್ ಕನೆಕ್ಟ್ ಮಾಡ್ತಾ ಇದೀವಿ. ಬಿಕಾಸ್ ಸುವರ್ಣಮುಖಿ ಅಭಿಯಾನ, ಉಳಿಸಿ ಅಭಿಯಾನ. ನಿಮಗೆ ಇದು ಫಾರೆಸ್ಟು 4 ಕೆರೆನ ತಗೋತೀನಿ ಸದ್ಯದಲ್ಲೇ. ಫಾರೆಸ್ಟ್ ಒಳಗಡೆ ಬತ್ತೋಗಿರೋ 4 ಕೆರೆ, ಅದಕ್ಕಂತೂ ನೀವು ಶೂಟ್ ಮಾಡಲೇಬೇಕು. ಬನ್ನೇರುಘಟ್ಟದ ಒಳಗಡೆ ಹೋಗೋಣ. ಬನ್ನೇರುಘಟ್ಟ ಒಳಗಡೆ ಇಲ್ಲ, ಬಸೆಟ್ ಯಾವುದದು ನಾನು ಹೇಳಿದ್ನಲ್ಲ, ಬೆಟ್ಟಳ್ಳಿ ಕಾವಲು, ಬೆಟ್ಟದಲ್ಲಿ ಬೆಟ್ಟಳ್ಳಿ ಕಾವಲಲ್ಲಿ ಅಲ್ಲಿ ಒಳಗಡೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ರಲ್ಲೇ ಕೈಯಲ್ಲೇ ಇದೆ.
ಸೊ ನಾನು ಐ ನೀಡ್ ಟು ಗೋ ಆ್ಯಂಡ್ ರಿಕ್ವೆಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡೋಣ ಕೊಡ್ತೀನಿ ಅಂತ ಹೇಳಿದ್ದಾರೆ ವರ್ಕ್ ಆರ್ಡರ್ ಕೊಟ್ಟರು ಅಂದರೆ ಸೊ ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ಟು ಫಾರೆಸ್ಟಲ್ಲಿ ಎಷ್ಟೊಂದು ಕೆರೆಗಳು ಬತ್ತೋಗಿದೆ ಗೊತ್ತಾ. ಓಕೆ. ಪ್ರಾಣಿಗೆ ಎಲ್ಲೋ ಹೋಗುತ್ತೆ ನೀರು ಕುಡಿಯೋಕ್ಕೆ, ಪ್ರಾಣಿಗಳು ರೋಡಿಗೆ ಬರುತ್ತೆ, ರೋಡಿಗೆ ಬಂದು ಆಕ್ಸಿಡೆಂಟು ಅದು ಇದು ಅನ್ಸುತ್ತೆ ಹೋಗುತ್ತೆ. ಜನಗಳು ಚಿರತೆ ಬಂದು ಬಿಡ್ಕೊತಾರೆ. ಅಪಾರ್ಟ್ಮೆಂಟ್ಗಳನ್ನು ಫಾರೆಸ್ಟ್ ಏರಿಯಾದಲ್ಲೆಲ್ಲ ಕಟ್ಕೊಂಡ್ಬಿಟ್ಟು ಎಲಿಫೆಂಟ್ ಕಾರಿಡಾರಲ್ಲೆಲ್ಲ ಅಪಾರ್ಟ್ಮೆಂಟು ಬಿಲ್ಡಿಂಗು ವಿಲ್ಲಾಸು ಎಲ್ಲ ಕಟ್ಬಿಟ್ಟಿದ್ದಾರೆ. ಎಲಿಫೆಂಟ್ಸ್ ಎಲ್ಲಿ ಹೋಗುತ್ತೆ? ನನ್ನೊಂದು ಸಣ್ಣ ಪ್ರಶ್ನೆ, ಈಗ ಈ ತುರಹಳ್ಳಿ ಬೆಂಗಳೂರಿನ ಒಂದು ತುಂಬ ಸೆನ್ಸಿಟಿವ್ ಕಾಡಾಗಿತ್ತು ತುರಹಳ್ಳಿ ಅರಣ್ಯ, ತುರಹಳ್ಳಿ ಫಾರೆಸ್ಟು. ಆ ತುರಹಳ್ಳಿ ಫಾರೆಸ್ಟ್ ಸುತ್ತ ರೆಸಾರ್ಟು, ಪೆಟ್ರೋಲ್ ಬಂಕು, ಅಪಾರ್ಟ್ಮೆಂಟ್ಸ್, ದೊಡ್ಡ ದೊಡ್ಡ ಬಿಲ್ಡರ್ಗಳದೆಲ್ಲ ಇದೆಯಲ್ಲ, ಅವ್ರಿಗೆ ಯಾಕೆ ಸರ್ಕಾರ ತಾನೇ ಪರ್ಮಿಷನ್ ಕೊಟ್ಟಿರೋದು? ಹೌದು, ಕೊಟ್ಟಿರ್ತಾರೆ. ಸೊ ಇಟ್ ಇಸ್ ದಿ ಕ್ರೈಮ್ ಆಫ್ ಸರ್ಕಾರ, ಗೌರ್ಮೆಂಟ್. ಯಾರಿಗೂ ಧೈರ್ಯನೇ ಇಲ್ವಲ್ಲ ಕೇಳಕ್ಕೆ. ಕೇಳಬೇಕಲ್ವ, ಕೂಗಿ ಕೇಳಬೇಕು ಜನಗಳೆಲ್ಲ. ಎಂಥ ದೊಡ್ಡ ದೊಡ್ಡ ಬಿಲ್ಡರ್ಗಳು ಅಪಾರ್ಟ್ಮೆಂಟ್ ಕಟ್ಟಿ ಒಂದೊಂದು ಅಪಾರ್ಟ್ಮೆಂಟ್ 1000 ಫ್ಲಾಟ್ ಇದೆ. ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ಅಪಾರ್ಟ್ಮೆಂಟ್ ಕಟ್ಟಿ ಅದನ್ನ ಲಾಭ ಮಾಡಿಕೊಂಡು ಅದರದ್ದೆಲ್ಲ ಕೊಳಚೆ ನೀರನ್ನ ನಮ್ಮ ನ್ಯಾಚುರಲ್ ವಾಟರ್ ಬಾಡಿಗೆ ಬಿಡ್ತಾರೆ. ಅಂದ್ರೆ ಒಂದು ಕ್ರೈಮ್ ಅಲ್ಲ, ಇದು ಒಂಥರ ಡಬಲ್ ಮರ್ಡರ್ ಥರ. ಡಬಲ್ ಮರ್ಡರ್. ಕಾಡು ಹಾಳು ಮಾಡೋದು, ಕಾಡು ಹಾಳು ಮಾಡಿ ನಗರ ಮಾಡೋದು, ನಗರದ ಕೊಳಚೆ ತಿರ್ಗಾ ಅದೇ ಕಾಡಿಗೆ ಬಿಟ್ಟು ನದಿಗಳಿಗೆ ಬಿಟ್ಟು. ಮರ್ಡರ್ ಅಲ್ಲ ಇದು ಏನು ಹೇಳ್ತಾರೆ, ಈ ಕ್ರೈಮ್ಗೆ ಹೆಸರೇ ಇಲ್ಲ. ಇದೇನು ಕ್ರೈಮ್ ಅಂದ್ರೆ ಇದೊಂದು ಮಸಾಕರ್, ಇದೊಂದು ಫಾರೆಸ್ಟ್ ಎಲ್ಲ ಕಡೆ ಇದು ಮಾಡು. ಫಾರೆಸ್ಟ್ ದುರಂತ ಇದು. ಹೇಗಾಗಬೇಕು? ನೀವೀಗ ಇಲ್ಲಿ ಬೆಟ್ಟದಕಾವಲ್ ಇದೆಯಲ್ಲ, ಅದರ ಹತ್ರ ಒಂದಷ್ಟು ಹಳ್ಳಿಗಳು ಅದೆಲ್ಲ ಫಾರೆಸ್ಟ್ ರೀಜನ್ನೇ, ಎಲ್ಲರೂ ಗದ್ದೆ ಮಾಡ್ಕೊಂಡಿದ್ದಾರೆ. ಸೊ ಹಿಂಗೆ ಏನು ಮಾಡೋದು? ಬಟ್ ಒಂದು ಆಶಾಕಿರಣ ಏನು ಗೊತ್ತಾ, ಈ ಜಗತ್ತು ಇಷ್ಟೆಲ್ಲ ದುರಂತ, ಇಷ್ಟೆಲ್ಲ ಪಾಪಿಗಳ ಮಧ್ಯೆ ಏನೋ ಒಂಚೂರು ಉಸಿರಾಡೋಷ್ಟು ಬದುಕ್ತಿದ್ದೀವಿ ಅಂದರೆ ಮೇಡಮ್ ಅಂತವ್ರ ಕಾರಣ, ಮೇಡಮು ಕೂಡ ಕಾರಣ. ನೋಡಿ, ಇದು ಹಾಳಾಗಿ ಯಾವುದೋ ಮಾಫಿಯಾಗಿ ಸಿಕ್ಕಿ ಹೋಗ್ಬಿಡ್ತಿದ್ದು. ಇಂಥ ಅನೇಕ ನನ್ನ ಕಣ್ಣು ಮುಂದೆ ನಾನೇ ಶೂಟ್ ಮಾಡ್ತಾಯಿದ್ದೀನಿ, 7-8 ಕೆರೆ ತೋರಿಸ್ಬಿಟ್ರು ಮೇಡಮು. ಎಷ್ಟು ಸಂತೋಷ ಆಗುತ್ತೆ ನಮಗೆ. ಹಾಗಾಗಿ ಅದು ಅಥಾರಿಟೇಟಿವ್ ಆಗಿ ತೋರಿಸ್ತಾ ಇದ್ದೀನಿ, ಅಥಾರಿಟೇಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದೀನಿ. ನೀವುಗಳು ಅಲ್ಲಿ ಉದ್ದುದ್ದ ಕಾಮೆಂಟ್ ಮಾಡ್ತೀರಲ್ಲ, ಕೆಟ್ಟದಾಗಿ ನೀವು ಕಾಮೆಂಟ್ ಮಾಡೋರು ಯಾವುದಾದ್ರು ಒಂದು ಈ ಥರದ್ದು ಸತ್ಕಾರ್ಯ ಮಾಡಿ ತೋರಿಸಿ ನಿಜ ಅಲ್ವಾ? ಹೌದು. ಒಂದು ಕೆರೆ ಡೆವಲಪೇ ಮಾಡಬೇಕು ಅಂತಿಲ್ಲ ನಾನು ಹೇಳೋದು. ಒಂದಿರೋದು ನಿಮ್ಮ ಬೈಲಲ್ಲಿ ಒಂದು ಮರ ಹಾಕಿ, ನಾವು ನಮ್ಮ ಏರಿಯಾದ ನಾಗರಿಕರೆಲ್ಲ ಸೇರಿಕೊಂಡು ನಮ್ಮ ರೋಡಲ್ಲಿ ಒಂದು ಮರ ಹಾಕ್ಕೊಂಡು, ಅದು ಯಾವುದೋ ದನಗಿನ ತಿಂದಂಗೆ, ಯಾರೋ ಕಡಿದಂಗೆ, ಮಳೆಗೆ ಬಿದ್ದೋಗ್ದಂಗೆ, ಮಳೆ ನೀರಿಲ್ಲದೆ ಹಾಳಾಗ್ದಂಗೆ ಸಾಕ್ತಾ ಇದ್ದೀವಿ, ಸಾಕ್ಬಿಟ್ಟು ದೊಡ್ಡದು ಮಾಡಿ ತೋರಿಸಿ. ಅದು ದೊಡ್ಡ ಕೆಲಸ. ಅದು ಮಾಡ್ತಿಲ್ಲ ನೀವು ಅಂತಲ್ಲ, ಕೆಲವ್ರು ಮಾಡ್ತಿರ್ಬೋದು, ಆದರೆ ನೀವು ಮಾಡ್ತಿಲ್ಲ ಅಂತ ದೂರಕ್ಕಿಂತ ದಯವಿಟ್ಟು ಮಾಡಿ ಅಂತ ಮನವಿ. ಅದು ಇನ್ನೂ ದೊಡ್ಡ ಪುಣ್ಯದ ಕೆಲಸ. ಬೇಡ, ಕಾಂಪೌಂಡಲ್ಲಿ ಲೈಕ್ ಬಿಲ್ಡಿಂಗ್ ಹಾಳಾಗೋಗುತ್ತೆ ಅಂತ ಅನ್ಕೋತೀರಾ? ಎಷ್ಟೊಂದು ಟೆಂಡರ್ ರೂಟೆಡ್ ಮರಗಳು ಬೆಳೆಯುತ್ತೆ, ಮರಗಳಿದೆ ನಮ್ಮ ಇದರಲ್ಲಿ ಸಿಗುತ್ತೆ. ಆ ಟೆಂಡರ್ ರೂಟೆಡ್ ಮರಗಳನ್ನು ಒಂದು ಮೂಲೆಯಲ್ಲಿ ಮನೆ ಕಟ್ಟುವಾಗ ಒಂದು ಮರ ಬೆಳಿತೀನಿ ಅಂತ ಅಂದ್ಕೊಂಡು ಮಾಡ್ಬೋದು. ಆಮೇಲೆ ಈ ಥರ ದೊಡ್ಡದಾಗಿ ಬೆಳೆದಿರೋ ಮರನ ಒಳಗಡೆನೆ ಡಿಸೈನ್ ಮಾಡಿ ಅದ್ರ ಸುತ್ತ ಇದು ಮಾಡಿಕೊಂಡು ಓಪನಿಂಗ್ ಕೊಟ್ಕೊಂಡು ಮರ ಉಳಿಸ್ಕೊಂಡು ಮನೆ ಕಟ್ಬೋದು. ರೆಂಟ್ ಬರಲ್ವಲ್ಲ, ಅವ್ರು ನೀಟಾಗಿ ಅದನ್ನ ಹೊಡೆದು ಕ್ಲೀನ್ ಮಾಡಿ ಮನೆ ಪೀಸ್ ಮಾಡಿ. ಆಮೇಲೆ ಏನು ಗೊತ್ತಾ, ಅಷ್ಟಾಗಲ ಒಂದು 3 ಅಡಿ ಜಾಗ ಇರುತ್ತಲ್ಲ, ಆ 3 ಅಡಿ ಜಾಗಕ್ಕೆ ಅವರು ದುಡ್ಡು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದರಿಂದ ಎಲೆ ಉದುರಿದ್ರೆ ಕ್ಲೀನ್ ಮಾಡೋನು ಯಾರಪ್ಪ, ಮೈಕೈ ಎಲ್ಲ ನೋವಾಗುತ್ತೆ. ನಾನು ಹೋದ್ಸದಿನೂ ಹೇಳಿದ್ದೆ ಅನಿಸುತ್ತೆ, ತುಳಸಿ ಗಿಡ ಯಾರ್ದು ಸಮ್ಮರ್ ಹಾಲಿಡೇಸಲ್ಲಿ ಅವ್ರು ಹೋಗುವಾಗ ತುಳಸಿ ಗಿಡ ಯಾರ ಮನೇಲಿ ಹೋಗಿ ಕೊಟ್ಟು ಹೋಗಿದ್ರಂತೆ. ವಾಪಸ್ ಬಂದಮೇಲೆ ತೊಗೊಳ್ಳಿ ಅಂದರೆ, ಅಯ್ಯೋ ನಂಗೆ ನೀರು ಹಾಕಕ್ಕೆ ಬೇಜಾರು, ನೀವೇ ಇಟ್ಕೊಳ್ಳಿ. ಒಂದು ತುಳಸಿ ಒಂದು ಪಾಟ್ಗೆ, ಅದ್ರಲ್ಲಿ ದೇವರಿದ್ದಾನೆ ಅಂತೆಲ್ಲ ಹೇಳಿದ ಮೇಲೂ. ಸೊ ತುಳಸಿನೂ ಬೇಡ, ಯಾರೂ ಬೇಡ. ಇವತ್ತು ತುಳಸಿ ಎಷ್ಟು ಅಮೃತ, ಅದು ಎಷ್ಟು ಕಾಯಿಲೆಗಳಿಗಾಗುತ್ತದು. ಹಿರಿಯರು ಪ್ರತಿ ಗಿಡಕ್ಕೂ ದೇವ್ರನ್ನ ಯಾಕೆ ಕಟ್ಟಿದ್ರು ಈ ಕಾರಣಕ್ಕೆ. ಹೌದು. ಇವಾಗ ನೋಡಿ, ಇದ್ರ ಬೂರುಗದ ಮರ ಅತ್ಯಂತ ಶ್ರೇಷ್ಠವಾದ ಮರ, ಬೂರುಗದ ಮರ ಅವ್ರು ಕೇಳಬೇಕು. ಆಮೇಲೆ ಇದು ಆಮ್ಲ, ಎಲ್ಲದರಲ್ಲೂ ಒಂದೊಂದು ನಮ್ಮ ಹಳೆ ಕಾಲದ ಮರಗಳಲ್ಲಿ ಬಸವನ ಪಾದ ಅಂತ ಯಾಕೆ ಇಟ್ಟರು ಹೆಸರು? ನೋಡಿ, ನಮ್ಮ ಫಾರೆಸ್ಟ್ ಆಫೀಸರ್ ಯಲ್ಲಪ್ಪ ರೆಡ್ಡಿ ಅಂತಿದಾರಲ್ಲ, ನಿಮ್ಗೆ ಗೊತ್ತಿರ್ಬೋದು. ಹತ್ತಿ ಮರ ಜಾಸ್ತಿ ಕಾಡು ಮರ, ಅದು ಹೊಳೆಗಳ ಸಾಲಲ್ಲೂ ಬೆಳೆಯುತ್ತದು, ಕೆರೆಗಳ ಸಾಲಲ್ಲಿ ಬೆಳೆಯುತ್ತದು. ಅದು ಬೆಳೆದೇನಾಗುತ್ತೆ, ಅದು ಚಾಚ್ಕೊಂಡು ಅದ್ರ ಕಾಯೆಲ್ಲ ನೀರಿಗೆ ಬೀಳುತ್ತೆ. ಅವ್ರು ಎಷ್ಟು ಚೆನ್ನಾಗಿ ಹೇಳೋದಂದ್ರೆ, ನೀರಲ್ಲಿ ನೀರು ಕುಡಿಯೋಕೆ ಬರುತ್ತಲ್ಲ ಹಕ್ಕಿ, ಅದು ಕಾಯಿಲೆ ಬಂದರೆ ನೀನು ಹೋಗಿ ಮೆಡಿಸಿನ್ ಕೊಡ್ತಾ ಇದೆಯಾ? ಇಲ್ಲ ತಾನೆ. ಅದು ಆ ಹತ್ತಿ ಮರನೇ ಮೆಡಿಸಿನ್ನು. ಆ ಹಣ್ಣು ನೀರಿಗೆ ಬಿದ್ದು ನೀರೊಳಗಡೆ ಫರ್ಮುಟೇಷನ್ ಆಗಿ ಅದೊಂದು ಏನೋ ಗುಣ ಬೇರೆ ಬಂದು ಅದು ಮೆಡಿಸಿನ್ ಆಗಿ ನೀರೊಳಗಡೆ ಬದುಕ್ತಿರೋ ಮೀನು, ಆಮೆ, ಕಪ್ಪೆ ಚಿಪ್ಪು, ಒಂದು ಹಕ್ಕಿ, ಎಲ್ಲವೂ ಹಾವು ಸೇರಿಸಿ ಅದನ್ನು ಸೇವಿಸೋದ್ರಿಂದ ಅದಕ್ಕೆ ಬೇರೆ ರೀತಿಯ ಇಮ್ಯುನಿಟಿ ಪವರ್ ಬರುತ್ತೆ, ಕಾಯಿಲೆ ವಾಸಿಯಾಗುತ್ತೆ. ಹಾಗಾಗಿ ನೇಚರ್ ಸೃಷ್ಟಿ ಮಾಡಿರುವಂಥ ಆಸ್ಪತ್ರೆ ಅದು. ಅದಕ್ಕೆ ನಾವು ನೋಡಿ, ಅದಕ್ಕೆ ನಮ್ಮ ಮನೆ ಗಲೀಜು, ಕಕ್ಕಸ್ಸು, ನೀರು ಎಲ್ಲ ಬಿಟ್ಟು ಎಷ್ಟು ಹಾಳು ಮಾಡ್ತಾ ಇದ್ದೀವಿ. ಎಷ್ಟು ಅನ್ಯಾಯ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ,
ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವನು ಜಗವೆಲ್ಲ ತೊಯ್ದ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತು ಹಕ್ಕಿಗಳ ಹಾಡು ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು ಕ್ಷಣದೊಳು ಕಾಡಿನ ನಾಡು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನಿನ್ನನೆ ಎರಕಾವ ಹೊಯ್ದ. ಪುರಂದರದಾಸರು 1,000 ವರ್ಷದಿಂದ ಅವರು ಅವಾಗಲೇ ಆ ಥರ ಕೆಟ್ಟ ಜನರು ಇದ್ರ ಇಲ್ಲ ಅವಾಗ ಅವರು ಇಮ್ಯಾಜಿನ್ ಮಾಡ್ಕೊಂಡು ಇಷ್ಟೊಂದು ಕೆಟ್ಟ ಜನರು ಮುಂದೆ ಹುಟ್ಟುತ್ತಾರ ಅನ್ಕೊಂಡು ಏನೋ ಮಾಡಿ ಹಾಡುಗಳು ಮಾಡಿದ್ದಾರೆ ಆಯ್ತಾ. ಅದರಲ್ಲಿ ಒಂದು ಹಾಡೇನಂತ ಹೇಳಿದ್ರೆ ಜಾಲಿ ಮರ ಕೇಳಿದ್ದೀರಾ? ಇವಾಗ ನಾವು ಮರದ ಕೇಳಕ್ ಕೂತಿರೋದ್ರಿಂದ ಜಾಲಿ ಮರದ ಬಗ್ಗೆ ಹೇಳ್ತೀನಿ. ಜಾಲಿ ಮರ ಅಂತ ಒಂದು ಮರ ಆಯ್ತಾ. ಆ ಮರ ಯಾವುದಕ್ಕೂ ಪ್ರಯೋಜನ ಇಲ್ಲ. ಜಾಲಿಯ ಮರ ಯಾವುದಕ್ಕೂ ಪ್ರಯೋಜನ ಇಲ್ಲ. ಏನಾಗುತ್ತೆ ಅಂದರೆ ಜಾಲಿ ಮರ ನಿಮ್ಗೆ ಯಾರ್ಯಾರು ಗೊತ್ತಿಲ್ಲ ಇಷ್ಟಿಷ್ಟುದ ಮುಳ್ಳು. ಅದು ಜಾಲಿ ಮುಳ್ಳು ಏನಾದ್ರು ಚುಚ್ಕೊಂತು ಅಂದರೆ ಕಿವಿಗಟ್ಕೊಂತು ಅಂದರೆ ಏನು ಔಷಧಿ ಮಾಡೋದು ಭಾಳ ಕಷ್ಟ ಅದಕ್ಕೆ ಜಾಲಿ ಮರಕ್ಕೆ. ಅದರಲ್ಲಿ ಹೂ ಬಿಡುತ್ತೆ, ಯೆಲ್ಲೋ ಕಲರ್ ಹೂವು. ಅದನ್ನು ಆಮೇಲೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಇದು ಜಾಲಿ ಮರ ಅಂದ್ಕೊಳ್ಳಿ. ಇಲ್ಲಿ ನಾವು ಈ ಥರ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಇಲ್ಲಿ ಕೂತ್ಕೊಂಡು ಚುಚ್ಚಿತು ಅಂದರೆ ಅದು ಕೆಳಗಡೆ ಎಲ್ಲ ಮುಳ್ಳುಗಳು ಬಿದ್ದಿರುತ್ತೆ ಜಾಲಿ ಮರದ ಸುತ್ತ. ಆಮೇಲೆ ಅದೇನಾಗುತ್ತೆ ಅಂದರೆ ಅದ್ರ ಗಾಳಿನೂ ಅಲ್ಲ. ಅದಕ್ಕೆ ಜಾಲಿಯ ಮರದಂತೆ ದುಷ್ಟ ಜನರು ಮೂಡಾಗ್ರ ಪರಿಯಂತೆ ಮುಳ್ಳು ಕುಂಟಿವಂತೆ. ಆಮೇಲೆ ಬಿಸಿಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಕುಸುಮ ವಾಸನೆ ಇಲ್ಲ, ಕೂರಲು ಸ್ಥಳವಿಲ್ಲ, ರಸದಲ್ಲಿ ಸಾರವು ವಿಷದಂತೆ ಇರುತ್ತಿಹ. ಏನು ಗೊತ್ತಾಯ್ತಾ? ಬಿಸಿಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣೆ ಇಲ್ಲ, ಕುಸುಮ ವಾಸನೆ ಇಲ್ಲ, ಕೂರಲು ಸ್ಥಳವಿಲ್ಲ, ರಸದಲ್ಲಿ ಸಾರವು ವಿಷದಂತೆ ಇರುತ್ತೆ. ಹಣ್ಣಿರುತ್ತೆ ಆದರೆ ಅದ್ರ ಸಾರ ಏನಾಗಿರುತ್ತೆ ಅಂದರೆ ಇಟ್ ಇಸ್ ಲೈಕ್ ಎ ವಿಷ. ಓಕೆ. ಊರ ಹಂದಿಗೆ ಷಡ್ಜಸ್ಸವನ್ನು ಇಕ್ಕಲು ನಾರುವ ದುರ್ಗಂಧ ಬಿಟ್ಟಿತ್ತೆ ಅಂತ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಊರಲ್ಲಿರೋ ಹಂದಿಗಳಿಗೆ ನಾವು ಹೋಗ್ಬಿಟ್ಟು ಮೃಷ್ಟಾನ್ನ ಕೊಟ್ರೆ ಅದಕ್ಕೆ ಅದರಿಂದ ಮೈಯಿಂದ ಬರೋ ದುರ್ಗಂಧ ಹೋಗುತ್ತಾ? ಘೋರ ಪಾಪಿಗೆ ತತ್ವಜ್ಞಾನ ಹೇಳಿದರೆ ಕ್ರೂರ ಕರ್ಮವ ಬಿಟ್ಟು ಸಜ್ಜನನಾಗುವನೆ ಅಂತ. ಓಕೆ. ಒಬ್ಬ ಪಾಪಿ ಕಟ್ಟಕ ಎಲ್ಲನೂ ಕೊಲೆ ಮಾಡ್ತಾ ಇರ್ತಾನೆ. ಅವನಿಗೆ ಹೋಗ್ಬಿಟ್ಟು ನಾವು ಹೋಗಿ ಎಲ್ಲ ಕೂತ್ಕೊಂಡು ನೀ ಮರ ನೆಡಬೇಕು, ಕೆರೆ ಡೆವಲಪ್ ಮಾಡಬೇಕು, ಎಲ್ಲ ಸ್ಕೂಲ್ಗಳನ್ನೆಲ್ಲ ನೋಡ್ಕೋಬೇಕು, ಎಜುಕೇಷನ್ಗೆ ಸಹಾಯ ಮಾಡಬೇಕು ಅಂತೆಲ್ಲ ಹೇಳಿದ್ರೆ ಅವನು ಕೇಳಿಬಿಡ್ತಾನ? ಅವನು ಕೊಲೆ ಮಾಡೋದು ಅನ್ನೋದು ಇದು ಮಾಡೋದು ಬಿಡ್ತಾನ? ನೋಡಿ, ಪುರಂದರದಾಸರು ಹೇಳಿರೋದು ತನ್ನಿಂದ ಉಪಕಾರ ತಣುಕಾದರೂ ಇಲ್ಲ. ಓಕೆ. ಬಿನ್ನಡದ ಮಾತಿಗೆ ಕೊನೆ ಇಲ್ಲವಯ್ಯ. ನಾನಿವಾಗ ಯಾರಿಗಾರು ಹೋಗ್ಬಿಟ್ಟು ಬನ್ನಿ ನನ್ನ ಜೊತೆ ಕೆರೆ ಇದು ಮಾಡೋಕ್ಕೆ, ಅಯ್ಯೋ ರೇವತಿ ನಾವು ಬಂದು ಸೇರ್ಕೋತೀವಿ ಅಂತ. ಆಮೇಲೆ ನಾನು ಹೇಳ್ತೀನಿ ಒಂದು 500 ರೂಪಾಯಿ ಕೊಡಿ ನನಗೆ ಕೆರೆ ಡೆವಲಪ್ ಮಾಡೋಕ್ಕೆ ಅಂತ. ಆಮೇಲೆ ಕಾಣ ಸಿಗಲ್ಲ, ಫೋನ್ ಮಾಡಿದ್ರೆ ಎತ್ತೋದು ಇಲ್ಲ. ಸೀನಾ ಬಂದ ನಿಂತ್ಕೊಳ್ಳೋ ಅಂತ ಓಡೋಗ್ಬಿಡ್ತಾರೆ ಎಲ್ಲರೂ. ನಾನು ಸೇರಿಸಿ ಆಮೇಲೆ ಹೋಗ್ಬಿಡ್ತಾರೆ, ಕಾಣ ಸಿಗಲ್ಲ. ಓಕೆ. ದುಡ್ಡೇನಾರು ಕೇಳಿದ್ರೆ ಅದನ್ನೇ ಪುರಂದರದಾಸರು ಹೇಳಿರೋದು, ಬಿನ್ನಣದ ಮಾತಿಗೆ ಕೊನೆ ಇಲ್ಲ, ತನ್ನಿಂದ ಉಪಕಾರ ತುಣುಕಾದರೂ ಇಲ್ಲ. ಆಮೇಲೆ ಪುರಂದರದಾಸರು ಹೇಳಿದ್ದಾರೆ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ. ಓಕೆ. ಆಮೇಲೆ ಅದನ್ನು ಏನೇನು ದಾನವ ಮಾಡಲಿ, ಏನೇನು ದಾನವ ಮಾಡಲಿ, ಏನೇನು ದಾನವ ಮಾಡಲಿ, ಹರಿ ಜ್ಞಾನಕ್ಕೆ ಸಮನಾದ
ದಾನಗಳುಂಟೇನು ದಾನವ ಮಾಡಲಿ ಹರಿ ಜ್ಞಾನಕ್ಕೆ ಸಮನಾದ ದಾನಗಳುಂಟೇನೇನು ದಾನವ ಮಾಡಲಿ ನಾನಾ ತೀರ್ಥದಲ್ಲಿ ಸ್ನಾನವ ಮಾಡಲಿ ಕಾನನದೊಳಗೆ ತಪವ ಮಾಡಲಿ ಶತಕೋಟಿ ಕನ್ಯಾ ಪ್ರಧಾನವ ಮಾಡಲಿ ಅತಿಶಯ ಉದಕ ದಾನವ ಮಾಡಲಿ ಮತಿ ಶುದ್ಧನಾಗಿ ಭೂದಾನವ ಮಾಡಲಿ ಕೃತಿರಮಣನ ಧ್ಯಾನಕ್ಕೆ ಸರಿಯುಂಟೇನೇನು ದಾನವ ಮಾಡಲಿ ಹರಿ ಜ್ಞಾನಕ್ಕೆ ಸಮನಾದ ದಾನಗಳುಂಟೇನೇನು ದಾನವ ಮಾಡಲಿ ಇದರ್ಥ ಆಯ್ತಾ? ಅಯ್ಯಪ್ಪ, ಹಾ ಕೋಟಿ ಕೋಟಿ ಕಣ್ಣೀರನ್ನು ದಾನ ಮಾಡಲಿ, ಏನೇ ಮಾಡಲಿ. ಹಾ ಶತಕೋಟಿ ಕನ್ಯಾ ದಾನವ ಮಾಡಲಿ, ಮತಿ ಶುದ್ಧನಾಗಿ ಭೂದಾನವ ಮಾಡಲಿ. ನೀವು ಯಾರಿಗಾರು ಭೂಮಿ ದಾನ ಮಾಡಿದ್ರೆ ನಿಮ್ಗೆ ತಲೆ ಕೆಟ್ಟಿದ್ರೆ ಮಾತ್ರ ಭೂಮಿ ದಾನ ಮಾಡ್ತೀರಾ ಅಂತ. ಓ ಮತಿ ಶುದ್ಧನಾಗಿ ಯಾರಿಗೂ ನೀವು ಭೂಮಿ ದಾನ ಮಾಡಬಾರ್ದು. ಇದನ್ನು ಅವರು ಹೇಗೆ ಹೇಳಿದ್ದಾರೆ ನೋಡಿ ಪುರಂದರದಾಸರು, ಶತಕೋಟಿ ಕನ್ಯಾ ಪ್ರದಾನವ ಮಾಡಲಿ. ನೀವೀಗ ಎಷ್ಟು ಕೋಟಿ ಕೋಟಿ ಮದುವೆಗಳು ಮಾಡಿಸಿದ್ರೂ ಸುಮ್ಮನೆ ಭೂದಾನ ಅಂತ ಹೇಳಿಲ್ಲ, ಮತಿ ಶುದ್ಧನಾಗಿ ಭೂದಾನ ಅಂದರೆ ತಲೆ ಕೆಟ್ಟಿ ಭೂದಾನ ಮಾಡೋದು ಅಂತ ಮಾಡಿದ್ರೂ ನೀವು ಏನೇ ಮಾಡಿದ್ರೂ ವಿದ್ಯಾದಾನಕ್ಕೆ ಸಮಾನಾದ ದಾನ ಇಲ್ಲ. ಅದಕ್ಕೆ ನೀವೆಲ್ಲರೂ ನಮ್ಮ ಅಕ್ಷರ ಪತ್ರಗೆ ಜಾಯ್ನ್ ಆಗಿ ನಾವು ಆಲ್ರೆಡಿ ಜಾಯ್ನ್ ಆಗಿದ್ದೀವಿ. ಇದು ಧರ್ಮ ವಿಜಯವೆಂಬ ದಿವ್ಯ ಮಂತ್ರ, ಅದು ಫುಲ್ ಬರಲ್ಲ, ಹೇಳ್ತೀನಾದ್ರೆ ಧರ್ಮ ವಿಜಯವೆಂಬ ದಿವ್ಯ ಮಂತ್ರ ಅದಿದೆಯಲ್ಲ, ಮರ್ಮವ ನರಿತು ಮಾಡಬೇಕು ತಂದ, ಮರ್ಮವ ನರಿತು ಮಾಡಬೇಕು ತಂತ ಉಂಡಾಡಿ ಬಡಿಯುವನ ಕೊಂಡಾಡುತ್ತಿರಬೇಕು. ನಮ್ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿ ಹಿಂದ್ಗಡೆ ನಮ್ಮನ್ನು ಬೈತಾ ಇರ್ತಾರಲ್ಲ, ಅವ್ರನ್ನ ನಾವು ಬೇರೆಯವ್ರ ಹತ್ರ ಹೊಗಳ್ತಾ ಇರಬೇಕಂತೆ. ನಾನಂತೂ ತುಂಬ ಫಾಲೋ ಮಾಡ್ತೀನಿ ಅದನ್ನು. ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ, ನಮ್ಮನ್ನು ಬೈತಾ ಇರ್ತಾರೆ ಗೊತ್ತಿರುತ್ತೆ. ಅಮ್ಮ ಸರಿ ಇಲ್ಲ ರೀ, ನಾನು ನೋಡಿದೆ ಅಮ್ಮ ಏನು ಉಪಯೋಗನೇ ಇಲ್ಲ ಅಂತ ನನ್ನಂತವ್ರು ಹೇಳ್ತಿರ್ತಾರಲ್ಲ, ಅಂಥವ್ರನ್ನ ಹೊಗಳ್ತಾ ಇರಬೇಕು. ಆಮೇಲೆ ಕಂಡು ಸಹಿಸದವನ ಹೆಸರ ಮಗನಿಗೆ ಇಡಬೇಕಂತೆ. ಓಹೋ, ಶತ್ರುಗಳ ಹೆಸರು ಮಗಂಗೆ. ಯಾಕೆಂದ್ರೆ ಎವರಿ ಡೇ ರಾಮ ಬರೋ ಯಾರೋ ರಾಮ ಏನೋ ಮೋಸ ಮಾಡಿರ್ತಾನೆ. ಓಕೆ, ರಾಮ ಬರೋ ಅವಾಗ ಶತ್ರು ಶಾಶ್ವತ. ಅವಾಗ ಅವ್ನು ನಂಗೆ ಮೋಸ ಮಾಡಿದ್ದಾನೆ, ಇನ್ನೆಲ್ಲೂ ಮೋಸ ಮಾಡಿಸ್ಕೋಬಾರ್ದು ಅಂತ ಇರುತ್ತೆ. ಆಮೇಲೆ ವಿಷ ಬಿತ್ತಿದವಗೆ ಷಡ್ಜಸವನ್ನು ಉಣಿಸಬೇಕು. ವಿಷ ಕೊಟ್ಟವನಿಗೆ ನಾವು ಪಾಯಸ ಕರೆದು ಹಾಕಬೇಕು. ಅವ್ನು ವಿಷ ಕೊಟ್ಟಿದ್ದಾನೆ ಏನು ಗೊತ್ತಿರುತ್ತೆ, ನಾವು ವಿಷ ಹಾಕ್ಬಾರ್ದು, ನಾವು ಅವನಿಗೆ ಪಾಯಸ ಕೊಡಬೇಕು. ನಾವು ವಿಷ ಹಾಕ್ಬೇಕಾನೆ ಆ್ಯಕ್ಚುಲಿ ಅವ್ನಿಗೆ. ಇಲ್ಲ ತಪ್ಪು. ಹೆಂಗಿದು ಅದು ನೋಡಿ ನಮ್ಮ ಪುರಂದರದಾಸರು ಹೇಳಿರೋದು. ಅವ್ರು ಮಹಾನ್ ಭಾವರಲ್ವಾ, ಅವ್ರನ್ನ ನಾವು ಫಾಲೋ ಮಾಡಬೇಕು. ನಮ್ಮ ವಚನಗಳಲ್ಲೂ ಅದೇ ಇದೆ ನೋಡಿ ಅಲ್ವಾ, ವಚನಗಳು ಕೂಡ. ಕೇಳಿಸ್ಕೊಳ್ಳಿ ಮೇಡಮ್ ಹೇಳಿ ಮೇಡಮ್. ಅನುಗಾಲವು ಚಿಂತೆ ಜೀವಕ್ಕೆ ಒಲವು, ಬಡವನಾದರೂ ಚಿಂತೆ ಬಲ್ಲಿದನಾಗಿ ಚಿಂತೆ, ಹಿಡಿ ಹೊನ್ನು ಕೈಯೊಳು ಇದ್ದರೂ ಚಿಂತೆ, ಪೃಥ್ವಿಯೊಳಗೆ ಸತಿ ಕಡು ಚೆಲ್ವೆಯಾದರೂ ಮಿತಿ ಮೊದಲಿಲ್ಲದ ಮೋಹದ ಚಿಂತೆ. ನಾನೇನು ಮಾಡಿದ್ದೀನಿ ಗೊತ್ತಾ, ಪೃಥ್ವಿಯೊಳಗೆ ಕಡು ಚೆಲುವೆಯಾದರೂ ಮಿತಿ ಮೊದಲಿಲ್ಲದ ಅನುಮಾನದ ಚಿಂತೆ ಅಂತ. ಹೌದು ನೋಡಿ, ಎಷ್ಟು ಚೆನ್ನಾಗಿ ಒಳ್ಳೆ ಅದು ಮೀಟ್ರಿಗೂ ಕೂತ್ಕೊಳ್ಳುತ್ತೆ. ಕರೆಕ್ಟು. ಹೆಂಡತಿ ಮೇಲೆ ಅನುಮಾನದ ಚಿಂತೆ, ಹೆಂಡತಿ ಚೆನ್ನಾಗಿದ್ರೆ ಆಮೇಲೆ ಅನುಮಾನದ ಚಿಂತೆ. ಇಷ್ಟು ಚೆನ್ನಾಗಿದ್ದಾಳೆ ಅವಳ ಮನೇಲಿ ಹೆಂಗಪ್ಪ ಬಿಟ್ಟೋಗೋಣ ಅಂತ. ಹೌದು. ಆಮೇಲೆ ಇನ್ನೊಂದು, ಹೆಂಡತಿ ಎಷ್ಟೇ ಕಡು ಚೆಲುವೆ ಆದರೂ ಆ ಪದ್ಯದ ಪ್ರಕಾರ ಪಕ್ಕದಲ್ಲಿ ನೋಡ್ತಾ ಇರೋದು. ಕೆಲವರು ಒಳ್ಳೆ ಹುಡುಗರು ಇರ್ತಾರೆ, ಸೆಲ್ಫ್ ಕ್ಯಾಮ್ರಾಗಾರು ಹೇಳ್ಬೇಕಲ್ಲ. ಇದಾ ನಮ್ದು ಹಿಂಗೆ ಉಪಕಥೆ ಇದೆಯಲ್ಲ, ನಮ್ಗೆ ಉಪಕಥೆ ಜಾಸ್ತಿ ಇರುತ್ತೆ ನಮ್ಮ ಇಂಟರ್ವ್ಯೂನಲ್ಲಿ. ಇಲ್ಲಿ ಬಿಸಿಬೇಳೆ ಮತ್ತೆ ಬರಲಿಲ್ಲ, ಇಲ್ಲಿ ಬರಲಿಲ್ಲ ಕೊನೆಗೂ. ಲೊಕೇಶನ್ ಶಿಫ್ಟ್ ಓಡ ಮೇಡಮ್.
ಮೇಡಮ್ ನಿಮ್ಮ ಮನೆಗೆ ಬರ್ತೀನಿ, ನೀವು ಒಂದು ವೀಣಾ ಕಚೇರಿ ಕೊಡ್ಲೇಬೇಕು ದಯವಿಟ್ಟು. ಈ ಖಂಡಿತ ದಾಸರ ಕೊಡ್ತೀನಿ, ಪದ ಬನ್ನಿ. ಥೀಮ್ ಇಸ್ ದಾಸರ ಪದ. ಬರೀ ದಾಸರ ಪದ. ಯಾ ಬನ್ನಿ ಊಟ ಮಾಡೋಣ. ರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ ಇಕ್ಕಲಾರದ ಕೈ ಅಂಜಲು ಚಿಕ್ಕ ಮಕ್ಕಳು ಅಳ್ತಾರೆ ಹೋಗೋ ದಾಸಯ್ಯ. ಅಂದರೆ ಇಕ್ಕಲಾರದ ಕೈ ಅವಳು ಕೊಡೋಕ್ಕೆ ಇಷ್ಟ ಇರಲ್ಲ. ಅವಳೇನು ಹೇಳ್ತಾಳೆ, ದಾಸಯ್ಯ ಬಂದು ಅಮ್ಮ ತಾಯಿ ಭಿಕ್ಷೆ ಕೊಡು, ಅದು ಇದು ಕೊಡು ಅಂತ ಕೇಳ್ತಾನೆ. ಮನೆ ಒಳಗಡೆಯಿಂದ ಹೇಳ್ತಾಳೆ, ನನಗೆ ಮಕ್ಕಳು ಅಳ್ತಾ ಇದ್ದಾರೆ ಹೋಗಪ್ಪ ನೀನು ಅಂತ. ನೀ ಹೋಗುತ್ತ ಮನೆಯ ಸಾರಿಸುತ್ತೀನಿ ಮಡಕೆ ತೊಳೆಯುತ್ತೇನೆ ಮನೆಯೊಳಗೆ ಯಾರಿಲ್ಲ ಹೋಗೋ ದಾಸಯ್ಯ, ನೀ ಹೋಗೋ ದಾಸಯ್ಯ ನಾನೇನು ಹಾಕೋಲ್ಲ. ಇದು ಪುರಂದರದಾಸರು. ನಾವು ಏನೇ ನೆಪ ಹೇಳ್ತೀವಿ ಅಂತ ಚೆನ್ನಾಗಿದೆಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಪುರಂದರದಾಸರು ವಿಜಯನಗರ ಕಾಲದಲ್ಲಿ ಇದ್ದವರು ಅವರು. ಪುರಂದರ ಮಂಟಪ ಅಂತ ಹಂಪಿಲಿ ಇದೆಯಲ್ಲ, 1200 ವರ್ಷ ಇಲ್ಲ ಈಗ ಒಂದು 600-700 ವರ್ಷ, 14ನೇ ಶತಮಾನ. ಹೌದು, 14-15 ಶತಮಾನ. ಪಂಪ ಆದ್ಮೇಲ ಹೌದು ಪಂಪ ಅಥವಾ 10ನೇ ಶತಮಾನದನು. ಮನುಷ್ಯ ಜಾತಿ ತನ್ನೊಂದೇ ಒಲಂ ಅಂತ ಹೇಳಿದ್ರು. ಯಾಕಂದರೆ ಪುರಂದರ ಮಂಟಪ. ಇನ್ನೊಂದು ಹೇಳ್ಬೇಕು ನಾನು, ಪಂಪವನ ನಾನು ಒಂದಿನ ಕುವೆಂಪು ಯೂನಿವರ್ಸಿಟಿನಲ್ಲಿ ಯಾರೋ ಹೇಳಿದ್ರು ಲ್ಯಾಂಡ್ಸ್ಕೇಪಿಂಗ್ ವರ್ಕ್ ಇದೆ ಅಂತ. ಸೊ ನಾನೇನು ಮಾಡಿದೆ, ಇಲ್ಲಿಂದ ಬೆಂಗಳೂರಿಂದ ಡ್ರೈವ್ ಮಾಡ್ಕೊಂಡು ಹೋದೆ ಕುವೆಂಪು ಯೂನಿವರ್ಸಿಟಿಗೆ, ಶಂಕರಘಟ್ಟಕ್ಕೆ. ಅಲ್ಲಿ ಹೋದಾಗ ಅಲ್ಲಿ ಒಳಗಡೆ ವೈಸ್ ಚಾನ್ಸಲರು ನಮ್ಮ ಚಿದಾನಂದ ಗೌಡ್ರು, ಕುವೆಂಪು ಒಳ್ಳೆಯ, ಆಮೇಲೆ ಪ್ರವೀಣ್ ಪಾಂಡೆ, ಆಮೇಲೆ ಎಲ್ಲರೂ, ಅದು ಗೊತ್ತಲ್ಲ ಕುವೆಂಪು ಡ್ರೀಮ್ ಮಾಡಿ ಅದು ಅಲ್ಲಿ ಯೂನಿವರ್ಸಿಟಿ ಆಗಿರೋದು ಅಂತ. ಅದ್ರ ಹತ್ರನೇ ನೀವು ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿ ಮಾಡ್ತೀರಲ್ಲ, ಅವ್ರ ಮಗ ತಾನೆ, ಕುವೆಂಪು ಅವ್ರ ಮಗ ತಾನೆ. ಅಲ್ಲಿ ನಾವು ಹೋದಾಗ ಇಲ್ಲಿ ಮೀಟಿಂಗಲ್ಲಿ ಎಲ್ಲರೂ ಕೂತ್ಕೊಂಡಿದ್ರು. ಓಕೆ, ವೈಸ್ ಚಾನ್ಸಲರು, ಆಮೇಲೆ ಪ್ರವೀಣ್ ಪಾಂಡೆ ಅಂತ ರಿಜಿಸ್ಟ್ರಾರು ಎಲ್ಲ. ಆಮೇಲೆ ನೀವು ಹೇಗೆ ಬಂದ್ರಿ ಅಂದರು. ನಾನು ಡ್ರೈವ್ ಮಾಡ್ಕೊಂಬಂದೆ ಅಂದೆ. ಆಮೇಲೆ ಪರವಾಗಿಲ್ಲಪ್ಪ, ಬೆಂಗಳೂರಿಂದ ಇವಳು ಡ್ರೈವ್ ಮಾಡ್ಕೊಂಬಂದಿದ್ದಾಳೆ ಅಂತ ಒಂಚೂರು ಅವ್ರಿಗೆ ಧೈರ್ಯ ಬಂತು. ಆಮೇಲೆ ನಮ್ಮದು ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಗಾರ್ಡನ್ ಮಾಡಬೇಕು, ಪಂಪವನ ಅಂತ ನೀವು ಮಾಡ್ತೀರಾ ಅಂದರು. ನಾವು ಮಾಡ್ತೀನಿ ಅಂದ್ಕೊಂಡು ಬಂದುಬಿಟ್ಟೆ. ಆಮೇಲೆ ಪಂಪವನ ಅಂದರೆ ಏನು ಮಾಡೋದು ಅಂತ ನನ್ನ ತಲೆಯಲ್ಲಿ. ಆಮೇಲೆ ನಮ್ಮಣ್ಣ ಒಬ್ಬ ತುಂಬ ಬುದ್ಧಿವಂತ, ಅವನ ಹತ್ರ ಬಂದು ಕೇಳಿದೆ, ಪಂಪವನ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡೋದು? ನೀನು ಬೆಸ್ಟು ನೀ ಜಿ ಎಸ್ ಶಿವರುದ್ರಪ್ಪ ಅವ್ರ ಹತ್ರ ಹೋಗು, ಅವ್ರು ಗೈಡ್ ಮಾಡ್ತಾರೆ ಅಂತ ಹೇಳಿದ್ರು. ನಾನು ಆಮೇಲೆ ಜಿ ಎಸ್ ಶಿವರುದ್ರಪ್ಪ ಅವರು ಅವಾಗ ಬದುಕಿದ್ರು, ಅವ್ರ ಮನೆಗೆ ಹೋದೆ. ಅವ್ರು ನಂಗೊಂದು ಪಂಪನ ಪುಷ್ಪೋದ್ಯಾನ ಅಂತ ಒಂದು ಬುಕ್ ಕೊಟ್ಟರು. ಪಂಪನ ಪುಷ್ಪೋದ್ಯಾನ ಅಂತ ಪುಸ್ತಕ ಅದನ್ನು ಕೊಟ್ಟರು. ಆಮೇಲೆ ಅದನ್ನು ನಾನು ಮನೆಗೆ ತೊಗೊಂಡು ಬಂದೆ. ಖುಷಿಯಾಗೋಯ್ತು ನನಗೆ, ಪಂಪನ ಪುಷ್ಪೋದ್ಯಾನ ಅಂತ ಸಿಕ್ಬಿಡ್ತು. ಅದರಲ್ಲಿ ಪಂಪ ಏನೇನು ಹೇಳಿದಾರೋ ಅದೆಲ್ಲ ನಾನು ಮಾಡೋಣ ಅಂತ ತೊಗೊಂಡು ಬಂದರೆ ಅದರಲ್ಲೆಲ್ಲ ಹಳೆಗನ್ನಡ, ಗೆಲ್ಗೆ ಬೆಳ್ಗೆ ಅದು ನಂಗೆ ಬರಲ್ಲ ಹಳೆಗನ್ನಡ. ಆಮೇಲೆ ನಮ್ಮ ಅಣ್ಣ ಹೇಳ್ದ, ಅಲ್ಲೊಬ್ಬರು ಕನ್ನಡ ಪ್ರೊಫೆಸರ್ ಇದ್ದಾರೆ, ಆ ಪ್ರೊಫೆಸರ್ ಹತ್ರ ನೀವು ಹೋಗು ಕೇಳ್ಕೊ ಏನೋ ಇದು ಅಂತ. ಆಮೇಲೆ ಆಮೇಲೆ ಕೇಳಿದಾಗ ಅದರದ್ದು ಅರ್ಥ ಎಲ್ಲ ಇದು ಮಾಡಿದಾಗ ಎಷ್ಟು ಅದ್ಭುತ ಅನ್ನಿಸ್ತು ಗೊತ್ತಾ. ಆ ಕಾಲದಲ್ಲಿ ಪಂಪ 1000 ವರ್ಷದ ಹಿಂದೆ ಪಂಪ 10ನೇ ಶತಮಾನ. ಪಂಪ ಆ ಕಾಲದಲ್ಲಿ 14 ಥರದ ಮಲ್ಲಿಗೆ ಹೆಸರು ಹೇಳಿದಾನೆ ಗೊತ್ತಾ. ಸೂಜು ಮಲ್ಲಿಗೆ, ದುಂಡು ಮಲ್ಲಿಗೆ ಅಷ್ಟೇ ಗೊತ್ತಲ್ವ ನಮಗೆ. ಆ ಮಲ್ಲಿಗೆ ಇನ್ಯಾವುದೋ ಮಲ್ಲಿಗೆ ಅಂತ 14 ಥರ ಮಲ್ಲಿಗೆ ಹೆಸರು ಹೇಳಿದ್ದಾರೆ. ಜೊತೆಗೆ ಅವರು ನಾರಂಗಿ ಫಲಗಳು ಅಂತ ಹೇಳ್ಬಿಟ್ಟು ಕಿತ್ಲೆ, ಮುಸುಂಬಿ, ಇದು ದಾಳಿಂಬೆ, ಇದು ನಾರಂಗಿ ಫಲಗಳು, ಅದು ಮತ್ತು ಏಲಕ್ಕಿ ಆ ಥರ ಎಲ್ಲ ಹೆಂಗೆ ವ್ಯೂ ಮಾಡ್ಕೊಂಡಿದ್ದಾರೆ ಅಂದರೆ, ಈಗಿನ ಜಾಪನೀಸ್ ಗಾರ್ಡನ್ ಇದೆಯಲ್ಲ, ಆವಾಗಿನ ಪಂಪ ಉದ್ಯಾನಕ್ಕೆ ಎಷ್ಟು ರಿಸಂಬಲ್ ಆಗುತ್ತೆ ಅಂದರೆ, ಇವಾಗ ನಾವು ಲಾನ್ ಎಲ್ಲ ಹಾಕಿ ಎಲ್ಲ ಮಾಡ್ತೀವಲ್ಲ ಆ ಥರ ಪುಷ್ಪೋದ್ಯಾನ ಅಲ್ಲ. ಆ ಒಂದು ನಾಲೆ ಕ್ರಿಯೇಟ್ ಮಾಡೋದು, ಅದೊಂಥರ ಅದು ಅಂಕುಡೊಂಕಾಗಿ ಇದು ಹೋಗ್ತಾ ಇತ್ತು ನೀರು. ಅಲ್ಲಿ ಅಕ್ಕಪಕ್ಕದಲ್ಲಿ ಏಲಕ್ಕಿ ಇದು ಬುಷಸ್ಸು ಇತ್ತು. ಒಂದು ಬೆಟ್ಟದ ಮೇಲೆ ಇದು ನಾರಂಗಿ ಫಲಗಳು, ಒಂದು ಕಡೆ ಎಲ್ಲ ಫುಲ್ಲು ಬರೀ ನಾರಂಗಿ ಫಲಗಳಿತ್ತು, ಇನ್ನೊಂದು ಕಡೆ ಬರೀ ಹೂಗಳು, ಮಲ್ಲಿಗೆ ಹೂಗಳಿತ್ತು. ಹಾಗೆ ಭಾಳ ಅದ್ಭುತವಾಗಿದೆ. ನಾನು ಅಲ್ಲಿ ಹೋಗಿ ಕುವೆಂಪು ಯೂನಿವರ್ಸಿಟಿನಲ್ಲಿ ನಾನು ಪಂಪವನ ಮಾಡೋಣ ಅಂತ ಹೋದೆ. ಅಷ್ಟರಲ್ಲಿ ಒಂದು ಇದಾಗೋಯ್ತು, ಇವರು ಒಂದು ಮಾಡಿದೆ 3/4 ಭಾಗ. ಆಮೇಲೆ ಅಷ್ಟರಲ್ಲಿ ಪ್ರವೀಣ್ ಪಾಂಡೆ ಅವರು ಹೋಗ್ಬಿಟ್ರು. ಸೊ ಅವಾಗ ಸ್ವಲ್ಪ ಸ್ಟಾಪ್ ಆಯ್ತದೆ.
ಬಟ್ ಪಂಪನ ಬಗ್ಗೆ ಅವಾಗ ಭಾಳ ತಿಳ್ಕೊಳ್ಳೋಕೆ ನೋಡಿ, ನಮ್ಮ ಹಳೆಗನ್ನಡ ಕವಿಗಳು 1000 ವರ್ಷದ ಹಿಂದೆ, ನಾವು ಇವತ್ತಿಗೆ ನಾವು ಆಧುನಿಕರಾಗಿದ್ದೀವಿ, ಅನೇಕ ನಮಗೆ ಮಾಹಿತಿಯ ಆಕ್ಸೆಸ್ ಇದೆ, ಇಂಟರ್ನೆಟ್ ಇದೆ ಅಂತೀವಿ, ಆದರೆ ನಮ್ಮ ಕವಿಗಳು ಬಹಳ ಪ್ರತಿಭಾವಂತರು. ಆಮೇಲೆ ಅವ್ರು 14 ಥರ ಮಲ್ಲಿಗೆ ಹೇಳಿದ್ರಲ್ವಾ, ನಾನು 12 ಥರ ಮಲ್ಲಿಗೆ ಗಿಡ ಹುಡುಕಿದೆ ಅಲ್ಲಿ ಹುಡುಕಿ ಅದು ಎಷ್ಟು ಹುಡುಕಿದೆ ಅಂದರೆ ಅವ್ರನ್ನ ಕೇಳಿ ಅವ್ರನ್ನ ಕೇಳಿ ಎಲ್ಲ ಮಾಡಿ 12 ಥರ ಮಲ್ಲಿಗೆ ವೆರಿ ನೈಸ್, ಸೂಪರ್. ತುಂಬ ಅದೊಂದು ಇಟ್ ವಾಸ್ ಅನ್ ಅಚೀವ್ಮೆಂಟ್ ಫಾರ್ ಮಿ ಆ್ಯಕ್ಚುಲಿ. ಗ್ರೇಟ್ಸ್. ಆದರೆ ನೋಡಿ, ನಮ್ಮ ಹಳೆ ಹಿರಿಯರ ಜ್ಞಾನ ಏನಿತ್ತಲ್ಲ, ಅಪ್ರತಿಮವಾದಂಥ ಜ್ಞಾನ, ಅದನ್ನು ಬೇರೆ ಬೇರೆ ದೇಶದವ್ರು ಬಳಸ್ಕೊಂಡು ಕ್ಲಿಕ್ ಆಗ್ತಿದ್ದಾರೆ. ಉದಾಹರಣೆಗೆ ಇದೇನೆ ಪಂಪನ ಆ ಉದ್ಯಾನದ ಕಾನ್ಸೆಪ್ಟ್ ಪುಸ್ತಕನೇ ಇದೆ, ಅದನ್ನು ಜಪಾನ್ನವ್ರು ಬಳಸ್ಕೊಂಡು ತುಂಬ ಅದ್ಭುತವಾಗಿ ತಮ್ಮ ತೋಟಗಳು, ಗಾರ್ಡನ್ಗಳು ತಮ್ಮ ದೇಶದಲ್ಲಿ ತುಂಬ ಚೆನ್ನಾಗಿ ಮಾಡ್ಕೋತಾರೆ. ನಾವು ಮೋರಿ ನೀರು ತಂದು ಕೆರೆಗೆ ಬಿಟ್ಟು, ಗಲೀಜು ನೀರು ಬಿಟ್ಟು. ಏನು ಗೊತ್ತಾ, ಜಾಪನೀಸ್ ಗಾರ್ಡನಲ್ಲಿ ಈ ಥರ ಲಾನ್ಗಳು ಹಾಕಲ್ಲ. ಈಗ ಲಾನ್ ಹಾಕಿದ್ರು ಅಂದರೆ ವಿಷ ತಂದಾಗೆ, ಇವಾಗ ಅವ್ರು ಇಷ್ಟು ಒಳ್ಳೆ ನೀರು ಬರ್ತಾ ಇದೆ ಇಲ್ಲಿ ಅಲ್ವಾ, ಅಲ್ಲಿ ಲಾನ್ ಹಾಕಿದರೆ ಅದರಲ್ಲಿ ಫೋರೆಟ್ ಹಾಕದೆ ಲಾನ್ ಬರೋದೇ ಇಲ್ಲ, ಭಾಳ ಕಷ್ಟ. ಅಲ್ಲಿ ಫೋರೆಟ್ ಹಾಕ್ತಾರೆ, ಅಲ್ಲಿಂದ ಹರ್ಕೊಂಡು ಬರೋ ನೀರು ಕೆರೆಗೆ ಬಂದು ಸೇರುತ್ತೆ ಅಲ್ವಾ, ಮಳೆ ಬಿದ್ದರೆ ಅದ್ರ ಮೇಲೆ ಬರಲೇಬೇಕಲ್ಲ, ಬರುತ್ತೆ. ಸೊ ಹಾಗಾಗಿ ನಾ ಹೇಳೋದಂದರೆ ಎಲ್ಲರಿಗೂ, ನಿಮ್ಮ ವ್ಯೂವರ್ಸ್ಗೆಲ್ಲ ಹೇಳೋದು, ನಾನು ಅಂತ ಮಾರು ಹೋಗ್ಬೇಡಿ. ಲಾನ್ ಇದು ವಿಷಕಾರಿ, ಅದನ್ನು ಬೆಳೆಯೋದು ಭಾಳ ಕಷ್ಟ. ಲಾನ್ ಇಲ್ಲದೇ ಗಾರ್ಡನ್ ಎಷ್ಟು ಚೆನ್ನಾಗಿ ಮಾಡ್ಬೋದು. ಈಗ ನಾವು ಜಾಪನೀಸ್ ಗಾರ್ಡನ್ನು, ಈಗೊಂದು ನಂಗೊಂದು ಅವಕಾಶ ಬಂದಿದೆ ಹವಾಯಿಯಲ್ಲಿ, ಹವಾಯಿ ದ್ವೀಪಗಳು, ಐಲ್ಯಾಂಡ್ಸಲ್ಲಿ. ಹವಾಯಿ ಇದ್ದರೆ ಅಮೆರಿಕಾ, ಹವಾಯಲ್ಲಿ ಅಲ್ಲಿ ಒಂದು ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್ ಮಾಡೋದೊಂದು ಅವಕಾಶ ಬಂದಿದೆ ನನಗೆ. ಸೊ ನಾನು ಐ ವಾಂಟ್ ಟು ಡೆವಲಪ್ ಜಾಪನೀಸ್ ಗಾರ್ಡನ್. ಗ್ರೇಟ್, ವೆರಿ ನೈಸ್. ಅದೇ ಹೇಳೋದು, ನಮ್ಮ ದೇಶದ ಅಷ್ಟು ನಾಲೆಡ್ಜನ್ನ ಬೇರೆಯವ್ರು ಚೆನ್ನಾಗಿ ಬಳಸ್ಕೋತಾರೆ, ಬೇರೆಯವ್ರಿಗೆ ಗೊತ್ತು ಅದ್ರ ಬೆಲೆ ಏನು ಅಂತ. ನಮ್ಮವ್ರಿಗೆ ಹಿತ್ತಲುಗಡೆ ಯಾವತ್ತು ಮುದ್ದೆ. ಅದರಲ್ಲಿ ಏನು ಗೊತ್ತಾ, ಪಂಪನ್ ಪುಷ್ಪೋದ್ಯಾನದಲ್ಲಿ ಆ ಕೊಳಗಳ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ. ಅಲ್ಲಿ ಕೊಳ ಇತ್ತು, ಇಲ್ಲಿದಿತ್ತು, ಕೊಳದ ಸುತ್ತ ಇದಿತ್ತು, ಅದು ಇದ್ರದ್ದು ಏನೇನೋ ಗಿಡಗಳು, ಇದು ಬೂರುಗದ ಮರ, ಇದ್ರೂ ಹೇಳಿದ್ದಾರೆ. ಬೂರುಗದ ಮರ, ಹತ್ತಿ ಮರ, ಅದೆಲ್ಲ ಹೇಗೆ ಹಕ್ಕಿಗಳು ಚಿಲಿಪಿಲಿ ಅಂತ ಇದ್ವು, ಆ ಥರ ಒಂಥರ ಹಕ್ಕಿಗಳು ಬರ್ತಾಯಿದ್ವು. ಅಲ್ಲಿಗೆ ವಾಟರ್ ನೀರಿರೋದು, ಪಾಂಡ್ಗಳು ಮಾಡಬೇಕಿತ್ತು, ಅದು ಜರಿ ಹರಿತಾ ಇತ್ತು, ಅಂಕುಡೊಂಕಾಗಿ ಜರಿ ಹರಿತಾ ಇತ್ತು ಅಂತ, ಆ ಥರ ಅಷ್ಟು ಒಂಥರ ಇದು ಗೊತ್ತು. ಪುಸ್ತಕದ ಹೆಸರು ಹೇಳಿ ನಮ್ಮ ಜನಕ್ಕೆ. ಪಂಪನ ಪುಷ್ಪೋದ್ಯಾನ ಸಿಗುತ್ತೆ ಅನಿಸುತ್ತೆ, ಗೂಗಲಲ್ಲಿ ಸಿಗ್ಬೋದು. ನಾನು ಈ ಪುಸ್ತಕ ಹುಡುಕಿ ನಿಮ್ಗೆ ಅದೊಂದು ಪುಸ್ತಕದ ಪರಿಚಯ ಮಾಡಿಕೊಡೋ ಪ್ರಯತ್ನ ಪಡ್ತೀನಿ. ಆ ಪುಸ್ತಕನ ಮೇಡಮ್ ಹತ್ರ ಹೇಳ್ಸಿಸ್ತೀನಿ. ಥ್ಯಾಂಕ್ ಯು.